Hello students, welcome back to the Science Mentorpreneur. So ray optics na lecture number 4. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ರಿಫ್ರಾಕ್ಷನ್ ಬಗ್ಗೆ. ಓಕೆನಾ? ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ರಿಫ್ಲೆಕ್ಷನ್ ಬಗ್ಗೆ, ಆಮೇಲೆ ಸ್ಪೆರಿಕಲ್ ಮಿರರ್ಸು, ಕೆಲವೊಂದು ಡೆಫಿನೇಷನ್ಸು, ಅದಾದ ನಂತರ ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್ ಅಂದರೆ ರೇಡಿಯಸ್ ಆಫ್ ಕರ್ವೇಚರು, ಫೋಕಲ್ ಲೆಂತ್ ನಡುವೆ ರಿಲೇಷನ್ನು, ಆಮೇಲೆ ಸೈನ್ ಕನ್ವೆನ್ಷನ್, ಆಮೇಲೆ ಮಿರರ್ ಇಕ್ವೇಷನ್, ಮಿರರ್ ಫಾರ್ಮುಲಾ 1/f = 1/u + 1/v. ಓಕೆ, where u is object distance, v is image distance and small f is focal length. ಆಮೇಲೆ ಮ್ಯಾಗ್ನಿಫಿಕೇಷನ್, ಇಷ್ಟೆಲ್ಲ ಕವರ್ ಮಾಡಿದ್ದೀವಿ. ಸೊ ಇವತ್ತು ರೆಫ್ರಾಕ್ಷನ್. ಓಕೆ, ಸೊ ನೋಡಿ, ಫಸ್ಟ್ ಲೆಕ್ಚರ್ ಹೇಳುವಾಗ ನಾನು ಏನು ಹೇಳಿದ್ದೆ ಅಂದರೆ ಬಿಹೇವಿಯರ್ ಆಫ್ ಲೈಟ್ ಅಟ್ ದ ಇಂಟರ್ಫೇಸ್ ಆಫ್ ಟೂ ಮೀಡಿಯಾ ಅನ್ನೋ ಒಂದು ಪಾಯಿಂಟ್ ಹೇಳಿದ್ದೆ ನಾನು. ಓಕೆನಾ? ಅಂದರೆ ಈಗ ಒಂದು ಮೀಡಿಯಮ್ದಿಂದ ಇನ್ನೊಂದು ಮೀಡಿಯಾಗೆ ನಾವು ಎಂಟರ್ ಆಗುವಾಗ, ಯಾವಾಗ ಲೈಟ್ ಎಂಟರ್ ಆಗುತ್ತಲ್ಲ ಆವಾಗ ಸೆಪ್ರೇಷನ್ ಏನಿರುತ್ತಲ್ಲ, ಫಸ್ಟ್ ಸೆಪ್ರೇಷನ್ ಸರ್ಫೇಸ್ ಏನಿರುತ್ತಲ್ಲ, ಓಕೆನಾ, ಅದಕ್ಕೆ ನಾವು ಇಂಟರ್ಫೇಸ್ ಆಫ್ ಟೂ ಮೀಡಿಯಾ ಅಂತ ಕರಿತೀವಿ. ಓಕೆ, ಸೊ ನೋಡಿ, ಅಂದರೆ ಇದು ಈ ಲೈನು. ಓಕೆ, ಈ ಫಿಗರ್ನ ನೋಡಿ, ಸಪೋಸ್ ಇದು ಏರ್ ಇದೆ ಅಂದ್ಕೊಳ್ಳೋಣ, ಆಮೇಲೆ ಇದು ಗ್ಲಾಸ್ ಅಥವಾ ವಾಟರ್. ಈಗ ನಾನು ಗ್ಲಾಸ್ ಅಂತ ತೊಗೊಂಡಿದ್ದೀನಿ. ಸೊ ಈ ಲೈನ್ ಏನಿದೆ ಅಲ್ಲ, ಈ ಫಸ್ಟ್ ಲೈನು ಏನು ಮಾಡುತ್ತೆ, ಮೊದಲನೇ ಏರ್ ಮೀಡಿಯಮನ್ನು ಗ್ಲಾಸ್ ಮೀಡಿಯಾದಿಂದ ಡಿವೈಡ್ ಮಾಡುತ್ತೆ. ಓಕೆನಾ? ಈ ಇಂಟರ್ಫೇಸಲ್ಲಿ ಬಿಹೇವಿಯರ್ ಆಫ್ ಲೈಟ್ ಯಾವ ರೀತಿ ಆಗುತ್ತೆ ಅಂದರೆ 3 ಇರುತ್ತೆ ಬಿಹೇವಿಯರ್ ಆಫ್ ಲೈಟ್. ಮೊದಲನೇದು ರಿಫ್ಲೆಕ್ಷನ್, ಎರಡನೇದು ಅಬ್ಸಾರ್ಪ್ಷನ್, ಆಮೇಲೆ ಮೂರನೇದು ರೆಫ್ರಾಕ್ಷನ್. ಓಕೆನಾ? ಸೊ ರಿಫ್ಲೆಕ್ಷನ್ ಅಂದರೆ ಏನು? ಈ ರೀತಿ ಇನ್ಸಿಡೆಂಟ್ ರೇ ಆಗಿ ಯಾವ ಮೀಡಿಯಮ್ನಿಂದ ಇನ್ಸಿಡೆಂಟ್ ರೇ ಬರ್ತಾ ಇದೆಯಲ್ಲ ಅದೇ ಮೀಡಿಯಮ್ಗೆ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಯಾವಾಗ? ಈ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆದಾಗ. ಅದಕ್ಕೆ ನಾವು ಏನಂತ ಕರಿದ್ವಿ? ರಿಫ್ಲೆಕ್ಷನ್ ಅಂತ ಕರಿದ್ವಿ. ಆ ಕೇಸಲ್ಲಿ ಏನಾಗುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ. ಓಕೆನಾ? ಆಮೇಲೆ ಸಮ್ ಪಾರ್ಟ್ ಆಫ್ ದಟ್ ಲೈಟ್, ಯಾವ ರೇ ಇನ್ಸಿಡೆಂಟ್ ಆಗಿದೆಯಲ್ಲ, ಯಾವ ಲೈಟ್ ಈ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗಿದೆ, ಅದರ ಸಮ್ ಪಾರ್ಟು ಅಬ್ಸಾರ್ಪ್ಷನ್ ಆಗುತ್ತೆ ಈ ಸರ್ಫೇಸಲ್ಲಿ. ಓಕೆನಾ? ಕೆಲವೊಂದು ಲೈಟನ್ನು ಅದು ಆ ಸರ್ಫೇಸು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ಅದನ್ನು ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಈಗ ಮೂರನೇ ಬಿಹೇವಿಯರ್ ಯಾವುದಪ್ಪ ಅಂತಂದರೆ ರೆಫ್ರಾಕ್ಷನ್. ಓಕೆನಾ? ಏನಿದು ರೆಫ್ರಾಕ್ಷನ್ ಅಂದರೆ ನೋಡಿ, ಡೆಫಿನೇಷನ್ ಏನು ಹೇಳುತ್ತೆ, ವೆನ್ ಅ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಓಕೆನಾ? ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಇಲ್ಲಿ ಏರ್ದಿಂದ ಗ್ಲಾಸ್ಗೆ ಬರ್ತಾ ಇದೆ. ಓಕೆನಾ? ಏರ್ದಿಂದ ವಾಟರ್ಗೂ ಕೂಡ ನಾವು ತೊಗೋಬೋದು ಎಕ್ಸಾಂಪಲ್. ಓಕೆ, ಒನ್ ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ. ನೋಡಿ, ಏರು ಮತ್ತು ಗ್ಲಾಸನ್ನು ನೋಡಿದಾಗ ಏರಿಗೆ ನಾವೇನಂತ ಕರಿತೀವಿ? ರೇರ್ ಮೀಡಿಯಮ್ ಅಥವಾ ರೇರರ್ ಮೀಡಿಯಮ್. ಆಮೇಲೆ ಈ ಗ್ಲಾಸ್ ಆಗಲಿ ಈ ವಾಟರ್ ಆಗಲಿ ಇವಾಗ ನಾವೇನಂತ ಕರಿತೀವಿ? ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಓಕೆನಾ? ಡೆನ್ಸರ್ ಮೀಡಿಯಮ್. ಯಾಕೆ ನೋಡಿ, ಏರಲ್ಲಿ ಮಾಲಿಕ್ಯೂಲ್ಸು ತುಂಬ ದೂರ ಇರುತ್ತೆ, ಆದ ಕಾರಣ ಲೈಟ್ ಈಸಿಯಾಗಿ ಟ್ರಾವೆಲ್ ಮಾಡುತ್ತೆ. ಅದನ್ನು ನಾವು ರೇರರ್ ಮೀಡಿಯಮ್ ಅಂತ ಕರಿತೀವಿ. ಬಟ್ ಗ್ಲಾಸು ಮತ್ತು ವಾಟರಲ್ಲಿ ಮಾಲಿಕ್ಯೂಲ್ಸ್ ತುಂಬ ಸಮೀಪ ಇರುತ್ತೆ, ಅಲ್ಲಿ ಈ ಲೈಟು ಪಾಸ್ ಆಗೋದು ಅಷ್ಟೊಂದು ಈಸಿ ಇರಲ್ಲ. ಅದಕ್ಕೆ ನಾವು ಅದನ್ನು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಓಕೆನಾ? ಸೊ ಡೆಫಿನೇಷನ್ ಏನು ಹೇಳುತ್ತೆ, ವೆನ್ ಅ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ದಿಸ್ ಫೆನಾಮಿನಾ ಈಸ್ ನೋನ್ ಆ್ಯಸ್ ರೆಫ್ರಾಕ್ಷನ್ ಆಫ್ ಲೈಟ್. ಓಕೆನಾ? ಸೊ ನೋಡಿ, ಏರ್ ಮೀಡಿಯಮಲ್ಲಿ ಈ ರೀತಿ ಇನ್ಸಿಡೆಂಟ್ ರೇ, ದಿಸ್ ಈಸ್ ಅವರ್ ಇನ್ಸಿಡೆಂಟ್ ರೇ. ಓಕೆನಾ? ಇದು ನಮ್ಮ ಇನ್ಸಿಡೆಂಟ್ ರೇ. ಈ ಲೈನ್ ಏನಿದೆಯಲ್ಲ ಡಾಟ್ ಡಾಟ್ ಡಾಟ್, ಇದು ನಾರ್ಮಲು. ದಿಸ್ ಇಸ್ ಸರ್ಫೇಸ್ ದಟ್ ಸಪ್ರೇಟ್ಸ್ ಏರ್ ಮತ್ತು ಈ ಗ್ಲಾಸನ್ನು. ಓಕೆನಾ? ಸೊ ದಿಸ್ ಈಸ್ ಅವರ್ ಇನ್ಸಿಡೆಂಟ್ ರೇ ಮೇಕಿಂಗ್ ಎನ್ ಆ್ಯಂಗಲ್ ಐ ಅಥವಾ ಥೀಟಾ ಐ ವಿತ್ ನಾರ್ಮಲ್. ಅದನ್ನು ನಾವು ಏನಂತ ಕರಿದ್ವಿ? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೆದ್ವಿ. ಓಕೆನಾ? ರೇ ಇನ್ಸಿಡೆಂಟ್ ಆಗಿದೆ ಅಟ್ ದಿಸ್ ಪಾಯಿಂಟ್, ನಾರ್ಮಲ್ ಜೊತೆ ಅದು ಎಷ್ಟು ಆ್ಯಂಗಲ್ ಮಾಡ್ತಾ ಇದೆ? ಥೀಟಾ ಐ. ದಟ್ ಈಸ್ ಅವರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಸೊ ಈ ರೀತಿ ಬಂದಾಗ ಆ್ಯಕ್ಚುಯಲ್ ಡೈರೆಕ್ಷನ್ ಯಾವ ರೀತಿ ಇರಬೇಕಾಗಿತ್ತು? ಈ ಗ್ಲಾಸಲ್ಲೂ ಕೂಡ ಈ ರೇ ಇದೇ ರೀತಿ ಟ್ರಾವೆಲ್ ಮಾಡಬೇಕಾಗಿತ್ತು. ನೋಡಿ, ಈ ಡಾಟ್ 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 ಇದೆಯಲ್ಲ, ಬ್ಲೂ ಡಾಟ್. ಬಟ್ ಹಾಗೆ ಮಾಡಲ್ಲ ಅದು. ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಆ್ಯಂಡ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಓಕೆನಾ? ಯಾವ ಕಡೆ ನಾರ್ಮಲ್ ಇದೆ ಆ ನಾರ್ಮಲ್ ಕಡೆಗೆ ಸ್ವಲ್ಪ ಬಾಗುತ್ತದೆ. ಓಕೆ, ಈ ಫೆನಾಮಿನಾ ನಾವೇನಂತ ಕರಿದ್ವಿ? ರೆಫ್ರಾಕ್ಷನ್ ಅಂತ ಕರಿದ್ವಿ. ಈ ರೇ ಏನಿದೆಲ್ಲ ಇದನ್ನು ನಾವು ರೆಫ್ರಾಕ್ಟೆಡ್ ರೇ. ಓಕೆನಾ? ರೆಫ್ರಾಕ್ಟೆಡ್ ರೇ ಅಂತ ಕರಿದ್ವಿ. ನೋಡಿ, ರಿಫ್ಲೆಕ್ಷನ್ ಬೇರೆ, ರೆಫ್ರಾಕ್ಷನ್ ಬೇರೆ. ಓಕೆ, ಆ್ಯಂಡ್ ದಿಸ್ ರೆಫ್ರಾಕ್ಟೆಡ್ ರೇ ಮೇಕ್ಸ್ ಎನ್ ಆ್ಯಂಗಲ್ ಆರ್ ವಿತ್ ನಾರ್ಮಲ್. ದಟ್ ಆರ್ ಈಸ್ ಆ್ಯಂಗಲ್ ಆಫ್ ರೆಫ್ರಾಕ್ಷನ್. ಓಕೆನಾ? ಇನ್ಸಿಡೆಂಟ್ ರೇ, ರೆಫ್ರಾಕ್ಟೆಡ್ ರೇ,
ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಓಕೆನಾ. ಆ್ಯಂಡ್ ದಿಸ್ ಇಸ್ ಅವರ್ ನಾರ್ಮಲ್. ಇದು ಏರ್ ಮೀಡಿಯಮ್, ಇದು ಡೆನ್ಸ್ ಮೀಡಿಯಮ್. ಓಕೆನಾ. ದಿಸ್ ಇಸ್ ಗ್ಲಾಸ್. ಇದನ್ನು ಈ ಫಿನಾಮಿನಾಗೆ ನಾವೇನಂತ ಕರೆದ್ವಿ, ರೆಫ್ರಾಕ್ಷನ್ ಅಂತ ಕರೆದ್ವಿ. ಓಕೆನಾ. ನೋಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬಾಯಟ್ ಯಾವುದನ್ನು ಹಾಕಬೇಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಮೇಲೆ ಈಗ ನೋಡಿ, ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ನಾವು ಕಡಿಮೆ ಮಾಡಿದ ಹಾಗೆ, ಅಂದರೆ ಥೀಟಾ ಐ ಏನಿದೆಯಲ್ಲ ಕಡಿಮೆ ಆಗಬೇಕು. ಇನ್ಸಿಡೆಂಟ್ ರೇ ನಾರ್ಮಲ್ ಕಡೆಗೆ ನಾವು ಈ ರೀತಿ ಹೋದಾಗ, ಅಂದರೆ ಈ ರೇ ಸ್ವಲ್ಪ ಸ್ವಲ್ಪ ನಾರ್ಮಲ್ ಕಡೆ ಮಾಡಿದಾಗ ಆ್ಯಂಗಲ್ ಆಫ್ ರೆಫ್ರಾಕ್ಷನ್ ಕೂಡ ಕಡಿಮೆ ಆಗುತ್ತೆ. ಕಡೆಗೆ ಡೈರೆಕ್ಟ್ ಸಪೋಸ್ ಇನ್ಸಿಡೆಂಟ್ ರೇ ಇಲ್ಲಿ ನಾರ್ಮಲ್ ಮೇಲೆ ಇನ್ಸಿಡೆಂಟ್ ಆದಮೇಲೆ ಆ ಟೈಮಲ್ಲಿ ಇದೇ ರೀತಿ ರೇ ಹೋಗುತ್ತೆ. ಓಕೆನಾ. ಥೀಟಾ, ಸೊ ಥೀಟಾ ಐ ಕಡಿಮೆ ಆದಾಗ ಆರ್ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾವು ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಇದೊಂದು ಗ್ಲಾಸ್ ಲ್ಯಾಬ್ ಇದೆ. ಆಮೇಲೆ ದಿಸ್ ಇಸ್ ಅ ಗ್ರೀನ್ ಪವರ್ಫುಲ್ ಲೇಸರ್. ಓಕೆ. ಸೊ ನೋಡಿ, ಈಗ ನಾವು ಅಬ್ಸರ್ವ್ ಮಾಡಿದಾಗ ರೇ ಆಫ್ ಲೈಟ್ ಟ್ರಾವೆಲ್ ಸ್ಟ್ರೇಟ್ ಇನ್ ಏರ್ ಮೀಡಿಯಮ್. ಬಟ್ ಯಾವಾಗ ನಾವು ಅದನ್ನು ಗ್ಲಾಸ್ ಲ್ಯಾಬಲ್ಲಿ ಇನ್ಸಿಡೆಂಟ್ ಮಾಡ್ತೀವಿ, ಇಟ್ ಬೆಂಡ್ಸ್. ಓಕೆ. ನೋಡಿ ಯಾವ ರೀತಿ ಬೆಂಡ್ ಆಗ್ತಿದೆ ಅಂತ. ಸೊ ದಿಸ್ ಬೆಂಡಿಂಗ್ ಆಫ್ ಲೇಸರ್ ಬೀಮ್ ಆರ್ ಲೈಟ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಈಸ್ ನೋನ್ ಆಸ್ refraction of light. Okay. So let's discuss the experiment with the normal incidence. Okay. ಸೊ ಯಾವಾಗ ಲೇಸರ್ ಬೀಮು ಗ್ಲಾಸ್ ಸ್ಲ್ಯಾಬ್ ಮೇಲೆ ನಾರ್ಮಲಿ ಇನ್ಸಿಡೆಂಟ್ ಆಗುತ್ತೆ, ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 0 ಇರುತ್ತೆ ಆವಾಗ. ಸೊ ಆವಾಗ ಲೈಟು ಗ್ಲಾಸಲ್ಲಿಯೂ ಕೂಡ ಸ್ಟ್ರೇಟಾಗಿ ಟ್ರಾವೆಲ್ ಮಾಡುತ್ತೆ, ವಿದೌಟ್ ಎನಿ ಬೆಂಡಿಂಗ್ ಆ್ಯಂಡ್ ವಿದೌಟ್ ಎನಿ ರೆಫ್ರಾಕ್ಷನ್. ಓಕೆನಾ. ಈಗ ನಾವೇನು ಮಾಡೋಣ, ಸ್ವಲ್ಪ ಡೈರೆಕ್ಷನ್ ಆಫ್ ಇನ್ಸಿಡೆಂಟನ್ನು ಸ್ಲೈಟ್ಲಿ ಚೇಂಜ್ ಮಾಡಿದಾಗ, ಓಕೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಇನ್ಕ್ರೀಸ್ ಮಾಡಿದಾಗ ವಿ ಅಬ್ಸರ್ವ್ ಸ್ಲೈಟ್ ಬೆಂಡಿಂಗ್ ಆಫ್ ಬೀಮ್ ಟುವರ್ಡ್ಸ್ ದ ನಾರ್ಮಲ್. ಓಕೆನಾ. ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಇನ್ಕ್ರೀಸಸ್, ಅಮೌಂಟ್ ಆಫ್ ಬೆಂಡಿಂಗ್ ಇನ್ಕ್ರೀಸಸ್, ಆ್ಯಂಡ್ ಆಲ್ಸೋ ದ ಆ್ಯಂಗಲ್ ಆಫ್ ರೆಫ್ರಾಕ್ಷನ್ ಇನ್ಕ್ರೀಸಸ್. ಓಕೆನಾ. ಸೊ ಡಿಫ್ರೆಂಟ್ ಆ್ಯಂಗಲಲ್ಲಿ ನಾವು ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ರೆಫ್ರಾಕ್ಷನ್. ಓಕೆ. ಸೊ ಏರಲ್ಲಿ ರೇ ಸ್ಟ್ರೇಟಾಗಿ ಟ್ರಾವೆಲ್ ಮಾಡುತ್ತೆ. ಯಾವಾಗ ಒಂದು ಮೀಡಿಯಮ್ನಿಂದ ಇನ್ನೊಂದು ಮೀಡಿಯಮ್ಗೆ ನಾವು ರೇ ಟ್ರಾವೆಲ್ ಮಾಡುತ್ತೆ, ಆವಾಗ ರೆಫ್ರಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಡೆಫಿನಿಷನ್ ಆಯಿತು. ಎಕ್ಸಾಂಪಲ್ ಅಂದರೆ ನೋಡಿ, ಫಾರ್ ರೆಫ್ರಾಕ್ಷನ್ ಎಕ್ಸಾಂಪಲ್ ಏನಂದರೆ ನೋಡಿ, ಒಂದು ಗ್ಲಾಸ್ ತೊಗೊಳ್ಳಿ, ಟ್ರಾನ್ಸ್ಪರೆಂಟ್ ಗ್ಲಾಸು. ಅದರಲ್ಲಿ 75% ನೀವು ನೀರನ್ನು ತುಂಬಿ ಒಂದು ಪೆನ್ಸಿಲೆಲ್ಲ ಇಟ್ಟಾಗ ಸ್ವಲ್ಪ ದೂರಿಂದ ಅದನ್ನು ಅಬ್ಸರ್ವ್ ಮಾಡಿದಾಗ ಆ ಪೆನ್ಸಿಲು ಬೆಂಡ್ ಆದಂಗೆ ಕಾಣುತ್ತೆ. ಓಕೆನಾ. ದ್ಯಾಟ್ಸ್ ಬಿಕಾಸ್ ಆಫ್ ರೆಫ್ರಾಕ್ಷನ್. ಓಕೆನಾ. ಸೊ ನೆಕ್ಸ್ಟ್ ಲಾಸ್ ಆಫ್ ರೆಫ್ರಾಕ್ಷನ್ ನೋಡಿ. ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ಕೂಡ ಓದಿದ್ವಿ. ಓಕೆ, ರಿಫ್ಲೆಕ್ಷನ್ ಹೇಳುವಾಗ. ಸೊ ಇದು ರೆಫ್ರಾಕ್ಷನ್ದು ಲಾಸು. ಫಸ್ಟ್ ಲಾ ಏನು ಹೇಳುತ್ತೆ, ಸೇಮ್ ಟು ಆ್ಯಸ್ ದ್ಯಾಟ್ ಆಫ್ ಲಾಸ್ ಆಫ್ ರಿಫ್ಲೆಕ್ಷನು ಏನು ಹೇಳುತ್ತೆಪ್ಪ ಅಂತಂದರೆ, ಇನ್ಸಿಡೆಂಟ್ ರೇ ಅಲ್ಲಿ ರಿಫ್ಲೆಕ್ಟೆಡ್ ರೇ ಇತ್ತು, ಇಲ್ಲಿ ರೆಫ್ರಾಕ್ಟೆಡ್ ರೇ ಇರುತ್ತೆ. ಸೊ ಇನ್ಸಿಡೆಂಟ್ ರೇ, ರೆಫ್ರಾಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಟು ದ ಪ್ಲೇನ್. ಇನ್ಸಿಡೆಂಟ್ ರೇ, ರೆಫ್ರಾಕ್ಟೆಡ್ ರೇ ಆ್ಯಂಡ್ ದಿಸ್ ನಾರ್ಮಲ್ ಟು ದ ಪ್ಲೇನ್ ಆಲ್ ಲಾ ಇನ್ ಸೇಮ್ ಪ್ಲೇನ್. ಓಕೆನಾ. ಈ ಮೂರು ಒಂದೇ ಪ್ಲೇನಲ್ಲೇ ಇರುತ್ತೆ. ದಿಸ್ ಇಸ್ ಫಸ್ಟ್ ಲಾ. ಅಂದರೆ ಈ ಪ್ಲೇನ್ ಏನಿದೆಯಲ್ಲ, ಓಕೆ, ಸರ್ಫೇಸು ಆ ಪ್ಲೇನಲ್ಲೇ ಇರುತ್ತೆ. ಓಕೆ. ಎರಡನೇದು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟು, ದ ರೇಷೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಓಕೆನಾ. ಅಂದರೆ ಸೈನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಥೀಟಾ ಐ ಇದೆ, ಅದರ ಬದಲಿಗೆ ನಾನು ಕೇವಲ ಐ ಅಂತ ಬರಿತೀನಿ. ಓಕೆನಾ. ದಿಸ್ is angle of incidence. So sine of angle of incidence, the ratio of sine of angle of incidence to the sine of angle of refraction, andre divided by sine r, okay, is always a constant. Okay, is second law du mathematical form idu. Okay, so the ratio of sine of angle of incidence to the sine of angle of refraction is always a constant. ಆ ಕಾನ್ಸ್ಟಂಟ್ ಅನ್ನು ನಾವೇನಂತ ಕರಿತೀವಿ, ರೆಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ರೆಫ್ರಾಕ್ಟಿವ್ ಇಂಡೆಕ್ಸ್ ಇದನ್ನು ನಾವು ಡಿನೋಟ್ ಮಾಡ್ತೀವಿ ಗ್ರೀಕ್ ಲೆಟರು ಈಟಾ. ಓಕೆನಾ. ಈ ರೀತಿ ಬರುತ್ತೆ ಈಟಾ, ಅಥವಾ ಇನ್ನೂ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಮ್ಯೂ ಅಂತಲೂ ಕೂಡ ಬರಿತೀವಿ. ಓಕೆನಾ. ಈಟಾ 2 1 ಅಥವಾ ಮ್ಯೂ 2 ಮ್ಯೂ 1 ಈ ರೀತಿಯೂ ಕೂಡ ಬರೀಬೋದು. ಈ ಎರಡದ್ರ ಮೀನಿಂಗ್ ಏನಪ್ಪ ಅಂತಂದರೆ, refractive index of ನೋಡಿ, refractive index of second medium with respect to first medium.
ಓಕೆನಾ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ಯಾವುದು? ಈ ಡೆನ್ಸರ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಮೀಡಿಯಮ್ ದಟ್ ಈಸ್ ಏರ್. ಅದನ್ನು ನಾವು ಏನಂತ ಕರೆದ್ವಿ? ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿನೋಷನ್ ಈಟಾ 2 1 ಅಥವಾ 2μ1. ಓಕೆನಾ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ with respect to first medium. So this is laws of refraction. So ನಮ್ಮ ನೆಕ್ಸ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡೋಣ. ಸೊ ಏನದು ರಿಫ್ರಾಕ್ಟಿವ್ ಇಂಡೆಕ್ಸ್? ಆ್ಯಕ್ಚುಯಲ್ ಮೀನಿಂಗ್ ಏನಪ್ಪ ಅಂತಂದರೆ, ದಿಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಬೇಸಿಕಲಿ ಅ ಕೈಂಡ್ ಆಫ್ ಪ್ರಾಪರ್ಟಿ, ಓಕೆ, ವಿಚ್ ಟೆಲ್ಸ್ ಅಸ್ ಹೌ ಈಸಿಲಿ ದ ರೇ ಆಫ್ ಲೈಟ್ ಕ್ಯಾನ್ ಟ್ರಾವೆಲ್ ಇನ್ ಟು ದಟ್ ಪರ್ಟಿಕ್ಯುಲರ್ ಮೀಡಿಯಮ್. ಓಕೆನಾ. ಸೊ ಒಂದು ಪರ್ಟಿಕ್ಯುಲರ್ ಮೀಡಿಯಮಲ್ಲಿ ರೇಸ್ ಆಫ್ ಲೈಟ್ ಏನಿರುತ್ತಲ್ಲ, ಎಷ್ಟು ಈಸಿಯಾಗಿ ಅವು ಟ್ರಾವೆಲ್ ಮಾಡುತ್ತವೆ ಅನ್ನೋದು ನಮಗೆ ಹೇಳುತ್ತಲ್ಲ, ಆ ಪ್ರಾಪರ್ಟಿಗೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆನಾ. ಸೊ ನೋಡಿ, ಸಪೋಸ್ ಒಂದು ರೇ ಆಫ್ ಲೈಟು ಏರಲ್ಲಿ ಮೂವ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ನಾನು ಆಗಲೇ ಹೇಳಿದೆ, ಏರಲ್ಲಿ ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್ ಡಿಸ್ಟೆನ್ಸು ಹೆಚ್ಚಿರುತ್ತೆ, ಜಾಸ್ತಿ ಇರುತ್ತೆ. ಹೀಗಾಗಿ ಏನು ರೇ ಟ್ರಾವೆಲ್ ಆಗ್ತಾ ಇದೆಯಲ್ಲ, ಆ ರೇಗೆ ಏರು ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ. ಬಟ್ ಅದೇ ನೀವು ಗ್ಲಾಸಲ್ಲಿ ಮತ್ತು ವಾಟರಲ್ಲಿ ನೋಡಿದಾಗ ಅಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್ ಡಿಸ್ಟೆನ್ಸು ವೆರಿ ವೆರಿ ಲೆಸ್. ಓಕೆನಾ. ಹೀಗಾಗಿ ಈ ಡಿಸ್ಟೆನ್ಸ್ ಲೆಸ್ ಇರೋದ್ರಿಂದ ಏನು ರೇ ಆಫ್ ಲೈಟ್ ಟ್ರಾವೆಲ್ ಮಾಡ್ತಾ ಇದಲ್ಲ, ಅದಕ್ಕೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಈ ಪ್ರಾಪರ್ಟಿ ಏನು ಹೇಳ್ತಾ ಇದೆಯಲ್ಲ, ಅದೇ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಳುತ್ತೆ. ಓಕೆನಾ. ಪ್ರಾಕ್ಟಿಕಲಿ ನೋಡಿ, ವ್ಯಾಲ್ಯೂ ಆಫ್ ಈಟಾ, ಓಕೆನಾ, ಈ ಈಟಾದ ವ್ಯಾಲ್ಯೂ ಏನಿರುತ್ತೆ ಫಾರ್ ಏರ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರುತ್ತೆ? 1 ಇರುತ್ತೆ. ಓಕೆನಾ. ಅದೇ ರೀತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವಾಟರ್ ಈಸ್ 1.33. ಓಕೆನಾ. ಅದೇ ರೀತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ಗ್ಲಾಸ್ ಈಸ್ 1.5 ಇರುತ್ತೆ. ಓಕೆನಾ. ಸೊ ದೀಸ್ ಆರ್ ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ದಿಸ್ ಮೀಡಿಯಮ್. ಓಕೆನಾ. ಇವಾಗ ನೋಡಿ, ಸಪೋಸ್ ಇದನ್ನು ನಾನು ರಿಮೂವ್ ಮಾಡಿದಾಗ ಕೇವಲ ನಿಮಗೆ ಡೈರೆಕ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಇದೆ ಒಂದು ಮೀಡಿಯಮ್ದು, ಇನ್ನೊಂದು ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 ಇದೆ, ಇನ್ನೊಂದು ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದೆ ಅಂತ ಹೇಳಿದಾಗ ಈ ವ್ಯಾಲ್ಯೂ ನೋಡಿದ ಕೂಡ ನಿಮಗೆ ಗೊತ್ತಾಗಬೇಕು. ಓಕೆ, ವ್ಯಾಲ್ಯೂ ಯಾವುದ್ರದ್ದು ವ್ಯಾಲ್ಯೂ ಹೆಚ್ಚಿರುತ್ತೆ ಅಲ್ಲಿ ರೇ ಆಫ್ ಲೈಟ್ಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಓಕೆನಾ. ಯಾವುದ್ರ ವ್ಯಾಲ್ಯೂ ಕಡಿಮೆ ಇರುತ್ತೆ ಆ ಮೀಡಿಯಮಲ್ಲಿ ರೇ ಆಫ್ ಲೈಟ್ ಈಸಿಲಿ ಟ್ರಾವೆಲ್ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟು ಹೇಗೆ ಬಂತು ಈ ವ್ಯಾಲ್ಯೂ? ಹೌ ಟು ಕ್ಯಾಲ್ಕುಲೇಟ್ ದಿಸ್ ವ್ಯಾಲ್ಯೂ? ಓಕೆನಾ. ಸೊ ನೋಡಿ, ಈ ಈಟಾ ಅನ್ನೋದೇನಿದೆಯಲ್ಲ ರಿಫ್ರಾಕ್ಟಿವ್ ಇಂಡೆಕ್ಸು, ದಿಸ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ in vacuum to the speed of light in medium. ಓಕೆನಾ. ದಿಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿ, ಏರ್ಗೆ, ಓಕೆ, ಫಾರ್ ಏರ್ ಈಟಾ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ ಸಿ, ಆಮೇಲೆ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ಅಂದರೆ ಏರ್ಗೆ ವಿ ಅಂತ ನಾನು ಬರಿತೀನಿ. ಓಕೆನಾ. ಸಿ ವ್ಯಾಲ್ಯೂ ಎಷ್ಟಿದೆ? 3 × 10⁸ ಇದೆ. ದಿಸ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ಯಾವುದಿದೆ? ಏರ್ ಇದೆ. ಇವಾಗ ನೋಡಿ, ಸ್ಪೀಡ್ ಆಫ್ ಲೈಟು ವ್ಯಾಕ್ಯೂಮು ಮತ್ತು ಏರ್ಗೆ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ, ಸ್ವಲ್ಪ ಪಾಯಿಂಟ್ಸಲ್ಲಿ ಮಾತ್ರ ವೇರಿಯೇಷನ್ ಇರುತ್ತೆ. ಆದ ಕಾರಣ ನಾವು ಇದನ್ನು ಕೂಡ 3 × 10⁸ ಅಂತಲೇ ಬರಿತೀವಿ. ದಿಸ್ ಈಸ್ ಈಕ್ವಲ್ ಟು 1 ವಿಚ್ ಈಸ್ ನಥಿಂಗ್ ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್, ಅದೇ ಇಲ್ಲಿ ಇರೋದು. ಓಕೆನಾ. ಅದೇ ರೀತಿ ಫಾರ್ ವಾಟರ್ ನೋಡಿ, ಫಾರ್ ವಾಟರ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಈಟಾ ಇಸ್ ಈಕ್ವಲ್ ಟು ಅಗೇನ್ ಸಿ ಬೈ ವಿ ಈಸ್ ಈಕ್ವಲ್ ಟು ಸಿ ಅಂದರೆ ಇನ್ ವ್ಯಾಕ್ಯೂಮ್, ಸೊ ವಿಚ್ ಈಸ್ 3 × 10⁸ ಡಿವೈಡೆಡ್ ಬೈ ವಿ ಅಂದರೆ ಏನು? ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್. ಓಕೆನಾ. ಅದೆಷ್ಟೋ ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂವನ್ನು ನಾವು ಇಲ್ಲಿ ಫಿಲ್ಅಪ್ ಮಾಡಿದಾಗ ಆವಾಗ ನಮಗೆ ವ್ಯಾಲ್ಯೂ ಬರುತ್ತೆ 1.33 ವಿಚ್ ಈಸ್ ನಥಿಂಗ್ ಬಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವಾಟರ್ ವಿಚ್ ಈಸ್ ಹಿಯರ್. ಓಕೆ. ಅದೇ ರೀತಿ ಕೂಡ ನಾವು ಗ್ಲಾಸ್ಗೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ. ಸೊ ಇವಾಗ ಈ ಫಿಗರಲ್ಲಿ, ಓಕೆನಾ, ನಾನು ಹೇಳ್ತೀನಿ, ಈ ರೇರ್ ಮೀಡಿಯಮ್ ಇರುತ್ತಲ್ಲ, ಏರ್ ಮೀಡಿಯಮ್, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ನಾನು ಈಗ ಈಟಾ 1 ಅಂತ ಅನ್ಕೋತೀನಿ. ಅದೇ ರೀತಿ ಡೆನ್ಸ್ ಮೀಡಿಯಮ್ ಏನಿದೆಯಲ್ಲ ಗ್ಲಾಸು, ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ನಾನು ಈಟಾ 2 ಅಂತ ಕರಿತೀನಿ. ಓಕೆನಾ. ಸೊ ಇವಾಗ ನೋಡಿ, ಈಟಾ 1 ಈಸ್ ಈಕ್ವಲ್ ಟು ಯಾವ ರೀತಿ ಬರಿಬೋದು ನಾವು? ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ,
ಸ್ಪೀಡ್ ಆಫ್ ಲೈಟ್ ಡಿವೈಡೆಡ್ ಬೈ v1 ಅಂದರೆ ವೆಲಾಸಿಟಿ ಇನ್ ಏರ್ ಮೀಡಿಯಮ್. ಓಕೆನಾ. ಅದೇ ರೀತಿ η2 ಅಂದರೆ ಫಾರ್ ಡೆನ್ಸ್ ಮೀಡಿಯಮ್ ಅಂದರೆ ಫಾರ್ ಗ್ಲಾಸ್. c ಡಿವೈಡೆಡ್ ಬೈ v2 ಅಂದರೆ ವೆಲಾಸಿಟಿ ಆಫ್ ಲೈಟ್ ಇನ್ ದ್ಯಾಟ್ ಮೀಡಿಯಮ್. ಓಕೆ ರೈಟ್. ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಈ ಎರಡು ಇಕ್ವೇಷನನ್ನು ಡಿವೈಡ್ ಮಾಡ್ತೀನಿ. ಅಂದರೆ η1 ಅಪಾನ್ η2 ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ, c/v1 ಹೋಲ್ ಡಿವೈಡೆಡ್ ಬೈ c/v2. ಸಿ ಗೆಟ್ ಕ್ಯಾನ್ಸಲ್ಸ್ ಆ್ಯಂಡ್ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್. ಅಂದರೆ ಇಲ್ಲಿ ಉಲ್ಟಾ ಆಗುತ್ತೆ. ವ್ಯಾಲ್ಯೂ ಎಷ್ಟು ಬರುತ್ತೆಪ್ಪ ಅಂತಂದರೆ v2/v1 ಬರುತ್ತೆ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ನೀವು, ಈಸಿ. ಓಕೆನಾ ರೈಟ್. ಇಂಪಾರ್ಟೆಂಟ್ ಇಕ್ವೇಷನ್ ಇದು. ಓಕೆ, ಇವಾಗ ನಮ್ಮ ಎರಡನೇ ಲಾ ಆಫ್ ರೆಫ್ರಾಕ್ಷನ್ ಏನಿದೆಯಲ್ಲ, ಯಾವುದದು, ಸೈನ್ ಐ ಅಪಾನ್ ಸೈನ್ ಆರ್ ಈಸ್ ಈಕ್ವಲ್ ಟು ಯಾವ ರೀತಿ ಬರಿತೀವಿ ನಾವು, η21. ಇದನ್ನೇ ಇನ್ನೊಂದು ರೀತಿಯಲ್ಲಿ ಬರಿಬೋದು, η2 ಅಪಾನ್ η1. ಇದನ್ನು ನಾವು ಏನಂತ ಕರಿತೀವಿ, ಸ್ನೆಲ್ಸ್ ಲಾ ಅಂತ ಕರಿತೀವಿ. ಓಕೆನಾ, ಸ್ನೆಲ್ಸ್ ಲಾ ಅಂದರೆ ಏನು ಎರಡನೇ ಲಾ ಆಫ್ ರೆಫ್ರಾಕ್ಷನ್ ಇದೆಯಲ್ಲ, ಅದಕ್ಕೆ ನಾವು ಸ್ನೆಲ್ಸ್ ಲಾ ಅಂತ ಕರಿತೀವಿ. ದಿಸ್ ಈಸ್ ಈಕ್ವಲ್ ಟು n1/n2 ಈಸ್ ಈಕ್ವಲ್ ಟು v2/v1 ಆದರೆ n2/n1 ಈಸ್ ಈಕ್ವಲ್ ಟು v1/v2 ಆಗುತ್ತೆ. v1/v2 ಮೋಸ್ಟ್ ಇಂಪಾರ್ಟೆಂಟ್ ಇಕ್ವೇಷನ್. ಓಕೆನಾ ರೈಟ್. ಸೊ ನೋಡಿ, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಇದೆ, ಇಷ್ಟೆಲ್ಲ ಥಿಯರಿ ಇದೆ, ಕಾನ್ಸೆಪ್ಟ್ ಕ್ಲಿಯಾರಿಟಿ ಇಲ್ಲ. ಇದು ಯಾವುದು NCERT ಇಲ್ಲ. NCERT ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕೊಟ್ಬಿಟ್ಟಿದ್ದಾರೆ, ಬಟ್ ಬೇಸಿಕ್ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಅದಕ್ಕೆ ಈ ವಿಡಿಯೋನ ನಾನು ಮಾಡಿದ್ದೀನಿ. ಓಕೆನಾ. ಸೊ ದಿಸ್ ಈಸ್ ಸ್ನೆಲ್ಸ್ ಲಾ. sin I divided by sin R is equal to η2/η1 is equal to v1/v2, where v1 is speed of light in air, v2 is speed of light in this glass. ಓಕೆನಾ. ನೆಕ್ಸ್ಟ್ ಇವಾಗ ಇನ್ನೊಂದು ಪಾಯಿಂಟು, ಸ್ಟಾರ್. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಇಫ್ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರ್ ಮೀಡಿಯಮ್ ಟು ಡೆನ್ಸ್ ಮೀಡಿಯಮ್. ಓಕೆನಾ. if ray of light travels from rare to dense, ಆವಾಗ ಏನು ರೇ ರೆಫ್ರಾಕ್ಟ್ ಆಗಿದೆಯಲ್ಲ, that ray bends towards normal. ಓಕೆನಾ. ಅದೇ ರೀತಿ ಸೆಕೆಂಡ್ ಪಾಯಿಂಟು, if that ray of light travels from dense medium to rarer medium. ಓಕೆನಾ, ಡೆನ್ಸ್ ಟು ರೇರ್, ಆವಾಗ ಏನಾಗುತ್ತೆ, ದ್ಯಾಟ್ ರೇ ಆಫ್ ಲೈಟ್ ಅಂದರೆ ಯಾವ ರೇ ರೆಫ್ರಾಕ್ಟ್ ಆಗಿದೆಯಲ್ಲ, ದ್ಯಾಟ್ ಮೂವ್ಸ್ ಅವೇ ಫ್ರಮ್ ನಾರ್ಮಲ್. ಓಕೆನಾ, ಅವೇ ಫ್ರಮ್ ನಾರ್ಮಲ್. ಇದು ಮುಂದೆ ನಿಮಗೆ ಲ್ಯಾಟ್ರಲ್ ಶಿಫ್ಟಲ್ಲಿ ಇದ್ರ ಯೂಸ್ ಇದೆ. ಓಕೆನಾ. ಸೊ ಇದು ರಿಮೆಂಬರ್ ಇಡಬೇಕು, ನಿಮಗೆ ನೆನಪಿರಬೇಕು ಈ ಎರಡು ಪಾಯಿಂಟ್. ಓಕೆನಾ. ಸೊ ರೆಫ್ರಾಕ್ಟಿವ್ ಇಂಡೆಕ್ಸು ಯಾವ ರೀತಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಮೀಡಿಯಮ್ಗೆ ಎಷ್ಟೆಷ್ಟು ರೆಫ್ರಾಕ್ಟಿವ್ ಇಂಡೆಕ್ಸ್ ಇದೆ, ಆಮೇಲೆ ರಿಲೇಷನ್ಶಿಪ್ ಬಿಟ್ವೀನ್ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಮ್, ಆಮೇಲೆ ರೆಫ್ರಾಕ್ಟಿವ್ ಇಂಡೆಕ್ಸು, ಸ್ನೆಲ್ಸ್ ಲಾ ಜೊತೆ ಯಾವ ರೀತಿ ರಿಲೇಷನ್ ಇದೆ, ಆಮೇಲೆ ಎರಡು ಪಾಯಿಂಟು. ಓಕೆನಾ. ಸೊ ಇವೆಲ್ಲ ನಿಮಗೆ ನೆನಪಿರಬೇಕು. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೂ ಬೆಲ್ ಐಕನನ್ನು ಒತ್ತಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ರ್ಯಾಪ್ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.